ನಮಸ್ತೆ, ವೆಲ್ಕಮ್ ಟು ಝೇನ್ ಅಂಡ್ ಜಿಯಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾವು ಕರಾಮಾಗೆ ಊಟಕ್ಕೆ ಬಂದಿದ್ದೇವೆ. ರಾತ್ರಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಹಾಗಾದರೆ ನೋಡೋಣ ಹೇಗಿದೆ ಅಂತ. ಆರಾಮ ಹೋಟೆಲ್ಗೆ ಬಂದಿದ್ದೇವೆ, ಕರಾಮ. ಬನ್ನಿ. ನೋಡುವಾಗ ಜ್ಯೂಸ್ ಏನಿಲ್ಲ, ಜ್ಯೂಸ್ ಇದೆ ಅಂತ ಬರ್ತಿದ್ದಾರೆ, ಆದ್ರೆ ಜ್ಯೂಸ್ ಇಲ್ಲ ಅಂತ. ಯಾಕಂದ್ರೆ ಜ್ಯೂಸ್ ಮಾಡೋರು ವ್ಯಾಲೆಂಟೈನ್ಸ್ಗೆ ಬುಕ್ ಹಿಡ್ಕೊಂಡು ಹೋಗಿದ್ದಾರೆ. ಜ್ಯೂಸ್ ಮಾಡೋರು ಮಾಯ ಆಗಿದ್ದಾರೆ. ಈಗ ಅದಕ್ಕೆ ನಾವು ಸದ್ಯಕ್ಕೆ 7up ಮತ್ತು ಪೆಪ್ಸಿಯ ಕುಡಿತಾ ಇದ್ದೇವೆ. ನಾನೊಂದು ಚಾಯ್ ಹೇಳಿದ್ದೇನೆ, ಯಾವಾಗ ಬರ್ತದೆ ನೋಡು. ಇದಕ್ಕೆ ಸ್ಟ್ರಾ ಹಾಕ್ಲಿಕ್ಕೆ ಒಂದು ವೆರೈಟಿ ಉಂಟು, ಅದನ್ನು ತೋರಿಸುವ. ಇದಕ್ಕೆ ಸ್ಟ್ರಾ ಯಾಕೆ ಕೊಡ್ತದೆ ನೋಡು. ಈ ತರ ಓಪನ್ ಮಾಡಿ ನೋಡಿ. ಇಲ್ಲೊಂದು ಎಂತ ಹೇಳ್ತಾರೆ ಅದಕ್ಕೆ, ಈ ತರ ಇದೆ ಅಲ್ಲ, ಅದನ್ನು ಇಲ್ಲಿಂದ ಹಾಕಿ ಈ ತರ ಇಟ್ರೆ ಎಲ್ಲೂ ಹೋಗಲ್ಲ. ಫೈನಲಿ ನಂದೊಂದು ಚಾಯ್ ಬಂತು. ದುಬೈಯಲ್ಲಿ ಚಾಯ್ ಕುಡಿದು ಅಂದ್ರೆ ಮಜಾ. ಅದು ಕೇರಳ ಟೀ, ನಾಡನ್ ಚಾಯ್, ಸೂಪರ್ ಆಗ್ತದೆ. ಸ್ಟ್ರಾಂಗ್ ಹೇಳಿದ್ದೇನೆ, ನೋಡು ಹೇಗೆ ಆಗ್ತದೆ. ಅದ್ಭುತ, ಸ್ಟ್ರಾಂಗ್. ಇದರೊಟ್ಟಿಗೆ ಒಂದು ಪರೋಟ ಮತ್ತೊಂದು ಮಟನ್ ಚಟ್ನಿ ಕರಿ ಸಿಕ್ಕಿದ ಅಂದ್ರೆ ಅದ್ಭುತ. ಸೂಪರ್ ಟೇಸ್ಟ್ ಮಾಡಿ. ಈಗ ಎಲ್ಲ ಐಟಮ್ ಬಂದಿದೆ. ಈಗ ಟೇಸ್ಟ್ ನೋಡುವ ಸಮಯ. ನೋಡುವ ಮಟನ್ ಹೇಗಿದೆ ಅಂತ ನೋಡುವ. ಸಕ್ಕತ್ತಿದೆ ಮಾರ. ಈಗಿನ ಮಕ್ಕಳಿಗೆ ಏನು ವಿಶೇಷ ಅಂತ ಗೊತ್ತಿಲ್ಲ. ನೀರುಳ್ಳಿ ತಿನ್ನೋದು, ಯಾವಾಗ ನೋಡುದು ನೀರುಳ್ಳಿ ತಿನ್ನೋದು. ನೋಡಿದ್ರಿ ಮಗನನ್ನು ನೋಡಿ. ಚಿಕನ್ ಕಬಾಬ್ ಅಂದ್ರೆ ಆಯ್ತು. ಇಲ್ಲಿ ಮಾತ್ರ ಕಬಾಬ್ ಹೇಳಲ್ಲ ಅವರು. ದುಬೈಯಲ್ಲಿ ಚಿಕನ್ 65 ಅಂತ. ಇದು ಒಳ್ಳೆ ರುಚಿಯಾಗಿದೆ ಮಕ್ಕಳಿಗೆ. ರೈಸ್ ಬೇಡ, ತುಂಬ ಟೇಸ್ಟ್ ಆಗಿದೆ. ಇಸ್ ಇಟ್ ಟೇಸ್ಟಿ? ಡಿಡ್ ಯು ಲೈಕ್ ಇಟ್? ವೆರಿ ಗುಡ್. ಸರಿ, ಊಟ ಎಲ್ಲ ಆಯಿತು, ಬಿಲ್ ಸಿಕ್ಕಿದ್ದು. ಇನ್ನೂ ಇದನ್ನು ಮಾತ್ರ ಕೇಳಲಿಲ್ಲ, ಆದರೂ ಕೊಟ್ಟಿದ್ದಾರೆ. ನೋಡುವ ಎಷ್ಟಾಗಿದೆ ಅಂತ. ಸರಿ, ಹಾಗಾದ್ರೆ ಬರ್ತೇವೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡುವ ಯಾವಾಗ ಆಗ್ತದಂತ. ಫೈನಲಿ ರಾತ್ರಿದು ಒಂದು ಊಟ ಆಯಿತು. ಅದ್ಭುತ ಊಟ, ಸೂಪರ್ ಆಯಿತು. ಹೊಟ್ಟೆ ಫುಲ್ ಆಯ್ತು ನೋಡಿ ಅಂದೆ. ಈಗ ಗಾಡಿ ಅಲ್ಲಿ ದೂರದಲ್ಲಿದೆ. ಯಾಕಂದರೆ ವೀಕೆಂಡ್ಸಲ್ಲಿ ದುಬೈಯಲ್ಲಿ ಪಾರ್ಕಿಂಗ್ ಸಿಗೋದೇ ಕಷ್ಟ. ಅದರಲ್ಲೂ ಕರಾಮ ಪಾರ್ಕಿಂಗ್ ಸಿಗೋದೇ ಇಲ್ಲ. ಅಲ್ಲಿ ದೂರ ಇದೆ. ಅದೊಂದು ಒಳ್ಳೇದು ಮಾತ್ರ, ಯಾಕಂದ್ರೆ ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್ ಆದಾಗೂ ಆಗ್ತದೆ. ಸರಿ, ಹಾಗಾದ್ರೆ ಗಾಡಿ ಹೋಗ.
ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.